ಬಂಧುಗಳೇ, ಈ ಘಟನೆಯು ಹರಿಪಾಡ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಅತ್ಯಂತ ಆಘಾತಕಾರಿ ಹಾಗೂ ಹೃದಯ ವಿದ್ರಾವಕ ಘಟನೆಯಾಗಿದೆ. ಒಂದು ಸಮಾಜವಾಗಿ ನಾವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆ, ಕುಟುಂಬದೊಳಗಿನ ಸಂವಹನ ಎಷ್ಟು ಕುಸಿಯುತ್ತಿದೆ, ಯುವ ಜನರು ಯಾವ ರೀತಿ ಮಾನಸಿಕ ಮತ್ತು ಸಾಮಾಜಿಕ ಒತ್ತಡಗಳನ್ನು ಎದುರಿಸುತ್ತಿದ್ದಾರೆ, ಹೊಸ ಜೀವಗಳ ಸುರಕ್ಷತೆಯನ್ನು ಖಚಿತಪಡಿಸುವಲ್ಲಿ ನಮ್ಮ ವ್ಯವಸ್ಥೆಗಳು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬ ಪ್ರಶ್ನೆಗಳು ಈ ಘಟನೆ ನಮ್ಮ ಮುಂದಿಡುತ್ತಿದೆ. ಸಾಮಾನ್ಯವಾಗಿ ಆಸ್ಪತ್ರೆ ಎಂಬ ಪದವನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣವೇ ಬೇರೆ. ಆಸ್ಪತ್ರೆ ಎಂದರೆ ಚಿಕಿತ್ಸೆ, ಭರವಸೆ, ಬದುಕುಳಿಯುವ ಹೋರಾಟ, ಹೊಸ ಜೀವಗಳ ಆಗಮನ ಮತ್ತು ಮಾನವೀಯತೆಯ ಸೇವೆಯ ಪ್ರತೀಕ. ಆದರೆ ಕೆಲವೊಮ್ಮೆ ಇದೇ ಆಸ್ಪತ್ರೆಗಳ ಗೋಡೆಗಳ ನಡುವೆ ನಡೆಯುವ ಕೆಲವು ಘಟನೆಗಳು ಇಡೀ ಸಮಾಜವನ್ನೇ ಬೆಚ್ಚಿಬೀರಿಸುವಂತಿರುತ್ತದೆ. ಹರಿಪಾಡ್ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಈ ಘಟನೆ ಕೂಡ ಅಂತಹದ್ದೇ ಒಂದು ಘಟನೆ. ಕೇವಲ 19 ವರ್ಷದ ಯುವತಿಯೊಬ್ಬಳು ಹೊಟ್ಟೆ ನೋವಿನ ಕಾರಣದಿಂದ ತನ್ನ ತಂದೆ ಮತ್ತು ಸಹೋದರಿಯೊಂದಿಗೆ ಆಸ್ಪತ್ರೆಗೆ ಬಂದಿದ್ದಳು. ಕುಟುಂಬದವರು ಇದನ್ನು ಸಾಮಾನ್ಯ ಆರೋಗ್ಯ ಸಮಸ್ಯೆ ಎಂದು ಭಾವಿಸಿದ್ದರು. ಅವರ ದೃಷ್ಟಿಯಲ್ಲಿ ಇದು ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆ ಪಡೆದು ಮನೆಗೆ ಹಿಂತಿರುಗುವ ಒಂದು ಸಾಮಾನ್ಯ ದಿನವಾಗಿತ್ತು. ಆದರೆ ಕೆಲವು ಗಂಟೆಗಳಲ್ಲೇ ಅವರ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಆಘಾತಕಾರಿ ತಿರುವು ಸಂಭವಿಸಿತು. ವರದಿಗಳ ಪ್ರಕಾರ ಯುವತಿ ಆಸ್ಪತ್ರೆಯ ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ನಂತರ ನವಜಾತ ಶಿಶುವನ್ನು ಶೌಚಾಲಯದ ಕಿಟಕಿಯ ಮೂಲಕ ಹೊರಗೆ ಎಸೆದಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಯ ಕೆಲವೇ ಕ್ಷಣಗಳ ನಂತರ ಆಸ್ಪತ್ರೆಯ ಸಿಬ್ಬಂದಿಗಳು ಮಗುವಿನ ಅಳುವಿನ ಶಬ್ದ ಕೇಳಿಸಿತು. ಆರಂಭದಲ್ಲಿ ಶಬ್ದ ಎಲ್ಲಿಂದ ಬರುತ್ತಿದೆ ಎಂಬುದು ಯಾರಿಗೂ ಅರ್ಥವಾಗ್ತಿರಲಿಲ್ಲ. ಆದರೆ ಸಿಬ್ಬಂದಿ ತಕ್ಷಣ ಎಚ್ಚರಿಕೆಯಿಂದ ಹುಡುಕಾಟ ನಡೆಸಿದಾಗ ಶೌಚಾಲಯದ ಹಿಂಭಾಗದಲ್ಲಿ ನವಜಾತ ಶಿಶು ಪತ್ತೆಯಾಯಿತು. ಅದೃಷ್ಟವಶಾತ್ ಮಗು ಜೀವಂತವಾಗಿತ್ತು. ಸುಮಾರು 3.2 kg ತೂಕ ಹೊಂದಿದ ಆ ಮಗು ಆರೋಗ್ಯಕರ ಸ್ಥಿತಿಯಲ್ಲಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆ ಮತ್ತು ಆರೈಕೆಯನ್ನು ಒದಗಿಸಲಾಯಿತು. ಈ ಒಂದು ಸಂಗತಿ ಎಲ್ಲರಿಗೂ ಸಮಾಧಾನ ತಂದರೂ ಅದರ ಹಿಂದಿನ ಕತೆ ಸಮಾಜವನ್ನು ಬೆಚ್ಚಿಬೀರಿಸುವ ತಿಂತು. ಈ ಘಟನೆಯ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಯುವತಿ ಗರ್ಭಿಣಿಯಾಗಿದ್ದ ವಿಚಾರವನ್ನು ಆಕೆಯ ತಂದೆಗೂ ಅಥವಾ ಸಹೋದರಿಗೂ ತಿಳಿದಿರಲಿಲ್ಲ ಎಂಬುದು. ಹಲವು ತಿಂಗಳ ಕಾಲ ಗರ್ಭಧಾರಣೆಯನ್ನು ಕುಟುಂಬದವರಿಂದ ಮರೆಮಾಚಿಕೊಂಡಿದ್ದಾಳೆ ಎಂಬ ಮಾಹಿತಿ ಹೊರಬಂದಿದೆ. ಒಂದು ಯುವತಿ ಜೀವನದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ನಡೆಯುತ್ತಿದ್ದರೂ ಅದು ಕುಟುಂಬದವರಿಗೆ ತಿಳಿಯದೆ ಉಳಿಯುವುದು ಇಂದಿನ ಕುಟುಂಬ ವ್ಯವಸ್ಥೆಯ ಬಗ್ಗೆ ಹಲವಾರು ಪ್ರಶ್ನೆಗಳು ಎತ್ತುತ್ತಿದೆ. ಕುಟುಂಬದಲ್ಲಿ ಪ್ರತಿದಿನ ಒಟ್ಟಿಗೆ ಊಟ ಮಾಡುವವರು, ಒಟ್ಟಿಗೆ ಬದುಕುವವರು, ಪರಸ್ಪರ ಕಾಳಜಿ ವಹಿಸುವವರು ಕೂಡ ಕೆಲವೊಮ್ಮೆ ಒಬ್ಬರ ಮನಸ್ಸಿನಲ್ಲಿ ನಡೆಯುತ್ತಿರುವ ಹೋರಾಟಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾಗುತ್ತಾರೆ. ಈ ಘಟನೆ ಕೇವಲ ಒಬ್ಬ ಯುವತಿಯ ನಿರ್ಧಾರದ ಕಥೆಯಲ್ಲ, ಇದು ಮೌನವಾಗಿ ಬೆಳೆದ ಒಂದು ಸಮಸ್ಯೆಯ ಕಥೆಯಾಗಿದೆ. ಆರಂಭದಲ್ಲಿ ಸಣ್ಣ ರಹಸ್ಯವಾಗಿ ಉಳಿದ ವಿಷಯ ಕಾಲ ಕಳೆದಂತೆ ದೊಡ್ಡ ಸಂಕಷ್ಟವಾಗಿ ಮಾರ್ಪಟ್ಟಿದೆ. ಈ ಘಟನೆಯು ಸತ್ಯಾಂಶ ತಿಳಿದ ತಕ್ಷಣ ಯುವತಿಯ ತಂದೆ ಮತ್ತು ಸಹೋದರಿ ಆಘಾತದಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಎಂಬ ವರದಿಗಳು ಹೊರಬಂದಿದೆ. ಈ ದೃಶ್ಯವನ್ನು ಮನಸ್ಸಿನಲ್ಲಿ ಊಹಿಸಿದರೂ ಹೃದಯ ಭಾರವಾಗುತ್ತದೆ. ತನ್ನ ಮಗಳ ಬಗ್ಗೆ ಎಲ್ಲರೂ ತಿಳಿದಿದ್ದನ್ನೇ ಎಂದು ಭಾವಿಸಿದ್ದ ಒಬ್ಬ ತಂದೆಗೆ ತನ್ನ ಸಹೋದರಿಯೊಂದಿಗೆ ಪ್ರತಿದಿನ ಸಮಯ ಕಳೆಯುತ್ತಿದ್ದ ಒಬ್ಬ ಅಕ್ಕನಿಗೆ ಇಂತಹ ಸುದ್ದಿ ಒಂದು ಕ್ಷಣದಲ್ಲಿ ಸಿಡಿಲಿನಂತೆ ಬಡಿದಿರಬಹುದು. ಕುಟುಂಬದವರು ಅನುಭವಿಸಿದ ನೋವು ಕೇವಲ ಆ ಕ್ಷಣದ ಆಘಾತವಲ್ಲ, ಅದು ಭವಿಷ್ಯದ ಬಗ್ಗೆ ಭಯ, ಸಮಾಜದ ಪ್ರತಿಕ್ರಿಯೆಯ ಬಗ್ಗೆ ಚಿಂತೆ, ತಮ್ಮಿಂದ ಏನಾದರೂ ತಪ್ಪಾಗಿದೆ ಎಂಬ ಅಪರಾಧ ಭಾವನೆ ಮತ್ತು ಮಗಳ ಭವಿಷ್ಯದ ಬಗ್ಗೆ ಉಂಟಾಗುವ ಕಳವಳಗಳ ಮಿಶ್ರಣವಾಗಿದೆ. ಸಮಾಜದಲ್ಲಿ ಇಂತಹ ಘಟನೆಗಳು ನಡೆದಾಗ ಸಾಮಾನ್ಯವಾಗಿ ಜನರು ತಕ್ಷಣ ತೀರ್ಪು ನೀಡಲು ಆರಂಭಿಸುತ್ತಾರೆ. ಯಾರು ತಪ್ಪು ಮಾಡಿದರು, ಯಾರು ಹೊಣೆಗಾರರು, ಯಾರು ದೋಷಿಗಳು ಎಂಬ ಚರ್ಚೆಗಳು ಆರಂಭವಾಗುತ್ತವೆ. ಆದರೆ ಸಮಸ್ಯೆಯ ಬೇರುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಕಡಿಮೆ. ಈ ಘಟನೆಯಲ್ಲಿಯೂ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳಬೇಕು. ಒಬ್ಬ ಯುವತಿ ತನ್ನ ಗರ್ಭಧಾರಣೆಯನ್ನು ಹಲವು ತಿಂಗಳುಗಳ ಕಾಲ ಮರೆಮಾಚುವ ಸ್ಥಿತಿಗೆ ಯಾಕೆ ತಲುಪಿದಳು? ಆಕೆಯ ಮನಸ್ಸಿನಲ್ಲಿ ಯಾವ ರೀತಿಯ ಭಯ ಇತ್ತು? ಕುಟುಂಬದ ಪ್ರತಿಕ್ರಿಯೆಯ ಬಗ್ಗೆ ಆತಂಕವಿತ್ತೆ, ಸಮಾಜದ ಟೀಕೆಯ ಬಗ್ಗೆ ಕಳವಳವಿತ್ತೆ, ಭವಿಷ್ಯದ ಅನಿಶ್ಚಿತತೆಯ ಆಕೆಯನ್ನು ಕಾಡಿತ್ತೆ, ಅಥವಾ ಎಲ್ಲವೂ ಸೇರಿ ಆಕೆಯನ್ನು ಮೌನದೊಳಗೆ ತಳ್ಳಿತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಬಹಳ ಮುಖ್ಯ. ಯಾಕಂದರೆ ಇಂತಹ ಘಟನೆಗಳು ಒಂದು ದಿನದಲ್ಲಿ ಹುಟ್ಟುವುದಲ್ಲ. ಅವು ಹಲವು ತಿಂಗಳುಗಳ ಕಾಲ ಬೆಳೆದು ಯಾರಿಗೂ ಹೇಳಲಾಗದ ನೋವು, ಹಂಚಿಕೊಳ್ಳಲಾಗದ ಭಯ ಮತ್ತು ಪರಿಹಾರ ಕಂಡುಕೊಳ್ಳಲಾಗದ ಗೊಂದಲಗಳ ಫಲವಾಗಿರುತ್ತವೆ. ಇಂದಿನ ಸಮಾಜದಲ್ಲಿ ಅನೇಕ ಯುವ ಜನರು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯುತ್ತಿದ್ದಾರೆ. ಕೆಲವರು ತಿರಸ್ಕಾರಕ್ಕೆ ಹೆದರುತ್ತಾರೆ, ಕೆಲವರು ಗದರಿಕೆಗೆ ಹೆದರುತ್ತಾರೆ, ಕೆಲವರು ತಮ್ಮ ಭವಿಷ್ಯ ಹಾಳಾಗುತ್ತದೆ ಎಂಬ ಭಾವಿಸುತ್ತಾರೆ, ಇನ್ನು ಕೆಲವರು ತಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನಂಬುತ್ತಾರೆ. ಈ ಮನಸ್ಥಿತಿ ಅನೇಕ ಸಂದರ್ಭಗಳಲ್ಲಿ ದೊಡ್ಡ ದುರಂತಗಳಿಗೆ ಕಾರಣವಾಗುತ್ತದೆ.
ಒಂದು ಸಮಸ್ಯೆಯನ್ನು ಆರಂಭದಲ್ಲೇ ಹಂಚಿಕೊಂಡಿದ್ದರೆ ಪರಿಹಾರ ಹುಡುಕಬಹುದಾಗಿತ್ತು. ಆದರೆ ಮೌನವು ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸುತ್ತದೆ. ಇದೇ ಕಾರಣಕ್ಕೆ ಕುಟುಂಬಗಳಲ್ಲಿ ಸಂವಾದದ ಸಂಸ್ಕೃತಿ ಅತ್ಯಂತ ಮುಖ್ಯವಾಗಿದೆ. ಪೋಷಕರು ಮಕ್ಕಳಿಗೆ ಕೇವಲ ನಿಯಮಗಳನ್ನು ಹೇಳುವವರಾಗಿರಬಾರದು, ಅವರ ಮಕ್ಕಳಿಗೆ ನಂಬಿಕೆಗೆ ಪಾತ್ರರಾಗಿರಬೇಕು. ಮಗು ಯಾವ ಸಮಸ್ಯೆಯಲ್ಲಿದ್ದರೂ ಮೊದಲು ಮನೆಗೆ ಬಂದು ಹೇಳಬಹುದು ಎಂಬ ಭರವಸೆ ಹೊಂದಿರಬೇಕು. ಈ ವಿಶ್ವಾಸ ಬೆಳೆದು ಬಂದಾಗ ಅನೇಕ ಸಮಸ್ಯೆಗಳು ಆರಂಭದಲ್ಲೇ ಪರಿಹಾರ ಕಂಡುಕೊಳ್ಳುತ್ತವೆ. ಇಂದಿನ ಕಾಲದಲ್ಲಿ ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣಗಳು ಯುವ ಜನರ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಿವೆ. ಮಾಹಿತಿ ಕ್ಷಣಾರ್ಧದಲ್ಲಿ ಲಭ್ಯವಾಗುತ್ತಿದೆ, ಆದರೆ ಮಾಹಿತಿ ಲಭ್ಯವಾಗುವುದೇ ಸಾಕಾಗುವುದಿಲ್ಲ. ಸರಿಯಾದ ಮಾರ್ಗದರ್ಶನ ಮತ್ತು ಜೀವನ ಮೌಲ್ಯಗಳ ಅರಿವು ಇಲ್ಲದಿದ್ದರೆ ಮಾಹಿತಿ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಯುವಜನರು ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಹಂತದಲ್ಲಿರುತ್ತಾರೆ. ಸ್ನೇಹ, ಆಕರ್ಷಣೆ, ಪ್ರೀತಿ, ಸಂಬಂಧಗಳು ಮತ್ತು ಭವಿಷ್ಯದ ಕನಸುಗಳು ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತವೆ. ಈ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ದೊರೆಯದಿದ್ದರೆ ಅವರು ಸಂಕಷ್ಟಗಳಿಗೆ ಸಿಲುಕುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಶಾಲೆಗಳಲ್ಲೂ ಮತ್ತು ಕಾಲೇಜುಗಳಲ್ಲೂ ಕೇವಲ ಅಂಕಗಳಿಗಾಗಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಕೇಂದ್ರಗಳಾಗಿರಬಾರದು. ಅವು ಜೀವನಕ್ಕಾಗಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಕೇಂದ್ರವಾಗಿರಬೇಕು. ಜೀವನ ಕೌಶಲ್ಯಗಳು, ಭಾವನಾತ್ಮಕ ಆರೋಗ್ಯ, ಒತ್ತಡ ನಿರ್ವಹಣೆ, ಕುಟುಂಬದ ಸಂಬಂಧಗಳ ಮಹತ್ವ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳ ಕುರಿತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕು. ಶಿಕ್ಷಕರು ಕೇವಲ ಪಾಠ ಬೋಧಿಸುವವರಾಗಿರಬಾರದು, ಮಾರ್ಗದರ್ಶಕರಾಗಿರಬೇಕು. ವಿದ್ಯಾರ್ಥಿಗಳು ಯಾವುದೇ ಸಂಕಷ್ಟದಲ್ಲಿದ್ದರೂ ಸಹಾಯಕ್ಕಾಗಿ ಸಂಪರ್ಕಿಸಬಹುದಾದ ವ್ಯಕ್ತಿಗಳಾಗಿರಬೇಕು. ಈ ಘಟನೆಯು ಮತ್ತೊಂದು ಪ್ರಮುಖ ಅಂಶವನ್ನು ನಮಗೆ ನೆನಪಿಸುತ್ತದೆ. ಅದು ಹೊಸ ಜೀವದ ಮೌಲ್ಯ. ನವಜಾತ ಶಿಶುವಿನ ಜೀವವು ಅತ್ಯಂತ ಅಮೂಲ್ಯವಾದುದು. ಒಂದು ಮಗು ಈ ಜಗತ್ತಿಗೆ ಬಂದ ಕ್ಷಣದಿಂದಲೇ ಅದಕ್ಕೆ ಬದುಕುವ ಹಕ್ಕು ಇದೆ. ಆ ಮಗು ಯಾವ ಪರಿಸ್ಥಿತಿಯಲ್ಲಿ ಜನಿಸಿತು ಎಂಬುದು ಅದರ ತಪ್ಪಲ್ಲ. ಆದ್ದರಿಂದ ಸಮಾಜದ ಮೊದಲ ಕರ್ತವ್ಯವೇ ಅದರ ಸುರಕ್ಷತೆಯನ್ನು ಖಚಿತಪಡಿಸುವುದು. ಈ ಘಟನೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಜಾಗರೂಕತೆ ಮತ್ತು ತ್ವರಿತ ಕ್ರಮದಿಂದ ಮಗುವಿನ ಜೀವ ಉಳಿಸಿರುವುದು ಅತ್ಯಂತ ಸಂತೋಷದ ಸಂಗತಿ. ಮಗುವಿನ ಅಳುವಿನ ಶಬ್ದಗಳು ನಿರ್ಲಕ್ಷಿಸದೆ ತಕ್ಷಣ ಕ್ರಮ ಕೈಗೊಂಡ ವೈದ್ಯಕೀಯ ಸಿಬ್ಬಂದಿ ಮಾನವೀಯತೆಯ ಉದಾಹರಣೆಗಳಾಗಿದ್ದಾರೆ. ಅವರ ಎಚ್ಚರಿಕೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಒಂದು ಜೀವ ಸುರಕ್ಷಿತವಾಗಿದೆ. ಈ ಘಟನೆಯ ನಂತರ ತಾಯಿ ಮತ್ತು ಮಗುವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಲಪ್ಪುಳ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯುವತಿ ಮಗುವನ್ನು ಸಾಕಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ಮಗುವನ್ನು ಶಿಶು ಕಲ್ಯಾಣ ಸಮಿತಿಯ ವಶಕ್ಕೆ ಒಪ್ಪಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಇದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ವ್ಯವಸ್ಥೆಗಳ ಮಹತ್ವವನ್ನು ತೋರಿಸುತ್ತದೆ. ಸಮಾಜದಲ್ಲಿ ಪ್ರತಿಯೊಂದು ಮಗುವಿಗೂ ಸುರಕ್ಷಿತ ಭವಿಷ್ಯ ದೊರೆಯಬೇಕು. ಕುಟುಂಬದಿಂದ ಸಾಧ್ಯವಾಗದಿದ್ದರೆ ಸಮಾಜ ಮತ್ತು ಕಾನೂನು ವ್ಯವಸ್ಥೆಗಳು ಆ ಮಗುವಿನ ಹಿತಾಸಕ್ತಿಯನ್ನು ಕಾಪಾಡಬೇಕು. ಇದೇ ಮಾನವೀಯ ಸಮಾಜದ ಲಕ್ಷಣವಾಗಿದೆ. ಈ ಘಟನೆಯು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸಿದಾಗ ಇದು ಕೇವಲ ಒಂದು ಕುಟುಂಬದ ದುರಂತವಲ್ಲ, ಇಡೀ ಸಮಾಜದ ಮುಂದೆ ನಿಂತಿರುವ ಒಂದು ಎಚ್ಚರಿಕೆಯ ಸಂಕೇತ ಎಂಬುದು ಸ್ಪಷ್ಟವಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ದೇಶದ ವಿವಿಧ ಭಾಗಗಳಿಂದ ಇಂತಹ ಸ್ವರೂಪದ ಘಟನೆಗಳು ವರದಿಯಾಗುತ್ತಾ ಇದೆ. ಕೆಲ ಸಂದರ್ಭಗಳಲ್ಲಿ ಯುವತಿಯರು ತಮ್ಮ ಗರ್ಭಧಾರಣೆಯನ್ನು ಕುಟುಂಬದವರಿಂದ ಮರೆಮಾಚುತ್ತಾರೆ. ಕೆಲವರು ಭಯ ಮತ್ತು ಆತಂಕದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಸಮಾಜದ ಟೀಕೆಗಳನ್ನು ಎದುರಿಸಲು ಸಾಧ್ಯವಾಗದೆ ಒಂಟಿತನದಲ್ಲಿ ನರಳುತ್ತಾರೆ. ಈ ಎಲ್ಲಾ ಘಟನೆಗಳ ಹಿಂದೆಯೂ ಒಂದು ಸಾಮಾನ್ಯ ಅಂಶ ಕಂಡುಬರುತ್ತದೆ: ಸಂವಾದದ ಕೊರತೆ. ಕುಟುಂಬದಲ್ಲಿ ಮುಕ್ತವಾಗಿ ಮಾತನಾಡುವ ವಾತಾವರಣ ಇಲ್ಲದಿದ್ದಾಗ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಮನಸ್ಸಿನೊಳಗೆ ಇಟ್ಟುಕೊಳ್ಳುತ್ತಾರೆ. ಆರಂಭದಲ್ಲಿ ಸಣ್ಣ ಸಮಸ್ಯೆಯಂತೆ ಕಾಣುವುದು ನಂತರ ದೊಡ್ಡ ಸಂಕಟವಾಗಿ ಬೆಳೆಯುತ್ತದೆ. ಹರಿಪಾಡ್ ಆಸ್ಪತ್ರೆಯಲ್ಲಿ ನಡೆದ ಈ ಘಟನೆಯು ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿಯ ಫಲಿತಾಂಶವಾಗಿರಬಹುದು ಎಂಬ ಅನುಮಾನವನ್ನು ಹುಟ್ಟಿಸುತ್ತದೆ. ಹಲವಾರು ತಿಂಗಳುಗಳ ಕಾಲ ಗರ್ಭಧಾರಣೆಯಂತಹ ಮಹತ್ವದ ಸಂಗತಿಯನ್ನು ಮರೆಮಾಚುವುದು ಒಂದು ದಿನದಲ್ಲಿ ಸಾಧ್ಯವಾಗುವ ವಿಷಯವಲ್ಲ. ಅದರಿಂದ ನಿರಂತರ ಭಯ, ಆತಂಕ, ಗೊಂದಲ ಮತ್ತು ಮಾನಸಿಕ ಒತ್ತಡ ಇರಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಜೀವನದ ಅತಿ ದೊಡ್ಡ ಸತ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದ ಸ್ಥಿತಿಗೆ ತಲುಪಿದಾಗ ಅವನು ಅಥವಾ ಅವಳು ಎಷ್ಟು ಒಂಟಿತನ ಅನುಭವಿಸುತ್ತಿರಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಂದಿನ ಸಮಾಜದಲ್ಲಿ ಯುವಜನರು ಅನೇಕ ರೀತಿಯ ಒತ್ತಡಗಳನ್ನು ಎದುರಿಸುತ್ತಿದ್ದಾರೆ. ವಿದ್ಯಾಭ್ಯಾಸದ ಒತ್ತಡ, ಉದ್ಯೋಗದ ಭವಿಷ್ಯದ ಬಗ್ಗೆ ಚಿಂತೆ, ಸಾಮಾಜಿಕ ನಿರೀಕ್ಷೆಗಳು, ಸ್ನೇಹಿತರ ಪ್ರಭಾವ, ಸಾಮಾಜಿಕ ಜಾಲತಾಣಗಳ ಪರಿಣಾಮ ಮತ್ತು ತಮ್ಮ ಜೀವನದ ಬಗ್ಗೆ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಇವೆಲ್ಲವೂ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅವರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದಕ್ಕಿಂತ ಮರೆಮಾಚುವುದೇ ಸುರಕ್ಷಿತ ಎಂದು ಭಾವಿಸುತ್ತಾರೆ. ಆದರೆ ಈ ಮೌನವೇ ಕೆಲವೊಮ್ಮೆ ದೊಡ್ಡ ದುರಂತಗಳಿಗೆ ಕಾರಣವಾಗುತ್ತದೆ. ಮನೋವಿಜ್ಞಾನ ತಜ್ಞರ ಅಭಿಪ್ರಾಯದ ಪ್ರಕಾರ
ಸಮಸ್ಯೆಗಳು ಹಂಚಿಕೊಳ್ಳಲು ಅವಕಾಶವಿಲ್ಲದ ವ್ಯಕ್ತಿಗಳು ಹೆಚ್ಚು ಆತಂಕ, ಭಯ ಮತ್ತು ಒತ್ತಡಗಳನ್ನು ಅನುಭವಿಸುತ್ತಾರೆ. ಈ ಭಾವನೆಗಳು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆಯೂ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ಪ್ರತಿಯೊಂದು ಕುಟುಂಬದಲ್ಲಿಯೂ ಭಾವನಾತ್ಮಕ ಬೆಂಬಲದ ವಾತಾವರಣ ಅತ್ಯಗತ್ಯವಾಗಿದೆ. ಮಕ್ಕಳು ತಪ್ಪು ಮಾಡಿದರೂ ಅವರಿಗೆ ದಾರಿ ತೋರಿಸುವ ಪೋಷಕರು ಬೇಕು, ಅವರನ್ನು ತಕ್ಷಣ ತೀರ್ಪು ಮಾಡುವವರಲ್ಲ. ಈ ಘಟನೆ ಶಿಕ್ಷಣ ವ್ಯವಸ್ಥೆಯ ಪಾತ್ರದ ಕುರಿತು ಪ್ರಶ್ನೆಯನ್ನು ಎತ್ತುತ್ತದೆ. ಶಾಲೆಗಳು ಮತ್ತು ಕಾಲೇಜುಗಳು ಕೇವಲ ಪಠ್ಯ ಜ್ಞಾನವನ್ನು ನೀಡುವ ಕೇಂದ್ರಗಳಾಗಿರದೆ, ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಿಸಬಹುದಾದ ನೈಜ ಸವಾಲುಗಳ ಕುರಿತು ಅರಿವು ಪಡೆಯಬೇಕು. ಭಾವನಾತ್ಮಕ ಆರೋಗ್ಯ, ಜವಾಬ್ದಾರಿಯುತ ನಿರ್ಧಾರಗಳು, ಭವಿಷ್ಯದ ಯೋಜನೆ, ಆತ್ಮವಿಶ್ವಾಸ, ಸಮಸ್ಯೆ ಪರಿಹಾರ ಕೌಶಲ್ಯಗಳು ಮತ್ತು ಕುಟುಂಬದ ಸಂಬಂಧಗಳ ಮಹತ್ವದ ಬಗ್ಗೆ ಶಿಕ್ಷಣ ನೀಡಬೇಕು. ಅನೇಕ ಬಾರಿ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ, ಆದರೆ ಜೀವನದ ಸಂಕೀರ್ಣ ಪರಿಸ್ಥಿತಿಗಳನ್ನು ಎದುರಿಸಲು ಬೇಕಾದ ಮಾನಸಿಕ ಸಿದ್ಧತೆಯನ್ನು ಹೊಂದಿರುವುದಿಲ್ಲ. ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿ ಅಲ್ಲ, ಉತ್ತಮ ಸಮಾಜಕ್ಕಾಗಿ ಕೂಡ ಆಗಿರಬೇಕು. ಈ ದೃಷ್ಟಿಯಿಂದ ನೋಡಿದರೆ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೇವೆಗಳ ಅಗತ್ಯತೆ ಬಹಳ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ನಿರ್ಭಯವಾಗಿ ಹಂಚಿಕೊಳ್ಳಬಹುದಾದ ಸುರಕ್ಷಿತ ವಾತಾವರಣವನ್ನು ಶಿಕ್ಷಣ ಸಂಸ್ಥೆಗಳು ನಿರ್ಮಿಸಬೇಕು. ಈ ಘಟನೆಯಿಂದ ಪೋಷಕರ ಪಾತ್ರದ ಮಹತ್ವವು ಸ್ಪಷ್ಟವಾಗುತ್ತದೆ. ಪೋಷಕರು ತಮ್ಮ ಮಕ್ಕಳಿಗೆ ಆಹಾರ, ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ಒದಗಿಸುವುದಷ್ಟೇ ಸಾಕಾಗುವುದಿಲ್ಲ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅವರೊಂದಿಗೆ ಸಮಯ ಕಳೆಯುವುದು ಮತ್ತು ಅವರ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಸಹ ಸಾಮಾನ್ಯವಾಗಿ ಮುಖ್ಯವಾಗಿದೆ. ಅನೇಕ ಕುಟುಂಬಗಳಲ್ಲಿ ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ, ಆದರೆ ಮನಸ್ಸಿನ ಮಟ್ಟದಲ್ಲಿ ಪರಸ್ಪರ ದೂರವಾಗಿರುತ್ತಾರೆ. ಪ್ರತಿದಿನದ ಕೆಲಸ, ಉದ್ಯೋಗ ಮತ್ತು ಜವಾಬ್ದಾರಿಗಳ ನಡುವೆ ಕುಟುಂಬದ ಸದಸ್ಯರು ಪರಸ್ಪರ ಮಾತನಾಡುವುದೇ ಕಡಿಮೆಯಾಗುತ್ತಿದೆ. ಈ ಅಂತರವೇ ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ತಮ್ಮ ಜೀವನದ ಪ್ರಮುಖ ವಿಷಯಗಳನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಲು ಹೆದರಿದಾಗ ಅವರು ತಪ್ಪು ಮಾಡಿದ ದಾರಿಯಲ್ಲಿ ಸಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಪೋಷಕರು ಮಕ್ಕಳೊಂದಿಗೆ ಸ್ನೇಹಪೂರ್ವ ಸಂಬಂಧ ಬೆಳೆಸಬೇಕು. ಪ್ರಶ್ನೆ ಕೇಳಿದಾಗ ಗದರಿಸುವ ಬದಲು ಕೇಳಬೇಕು. ಸಮಸ್ಯೆ ಹೇಳಿದಾಗ ತೀರ್ಪು ನೀಡುವ ಬದಲು ಪರಿಹಾರ ಹುಡುಕಲು ಸಹಾಯ ಮಾಡಬೇಕು. ಈ ಘಟನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಮಾಜದ ಪ್ರತಿಕ್ರಿಯೆ. ಇಂತಹ ಘಟನೆಗಳು ನಡೆದಾಗ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ಚರ್ಚೆಗಳಲ್ಲಿ ತಕ್ಷಣ ಅಭಿಪ್ರಾಯಗಳು ವ್ಯಕ್ತವಾಗುತ್ತವೆ. ಕೆಲವರು ಕಠಿಣವಾಗಿ ಟೀಕಿಸುತ್ತಾರೆ, ಕೆಲವರು ದೋಷ ಆರೋಪಣೆ ಮಾಡುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಸಮಸ್ಯೆಯ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸಮಾಜವು ಕೇವಲ ತೀರ್ಪು ನೀಡುವ ವೇದಿಕೆಗಳಾಗಬಾರದು, ಅದು ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವ ವ್ಯವಸ್ಥೆಯಾಗಿರಬೇಕು. ತಪ್ಪು ನಡೆದಾಗ ಅದರಿಂದ ಪಾಠ ಕಲಿಯಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ಚಿಂತಿಸಬೇಕು. ಯುವ ಜನರಿಗೆ ಸಲಹಾ ಕೇಂದ್ರಗಳು, ಕುಟುಂಬಗಳಿಗೆ ಮಾರ್ಗದರ್ಶನ ಕಾರ್ಯಕ್ರಮಗಳು ಮತ್ತು ಶಾಲೆಗಳಲ್ಲಿ ಜಾಗೃತಿ ಅಭಿಯಾನಗಳು ಅಗತ್ಯವಾಗಿದೆ. ಈ ಘಟನೆಯ ಕೇಂದ್ರ ಬಿಂದುವಾಗಿರುವ ನವಜಾತ ಶಿಶುವಿನ ಕುರಿತು ಕೂಡ ನಾವು ಆಲೋಚಿಸಬೇಕು. ಒಂದು ಮಗು ಈ ಜಗತ್ತಿಗೆ ಬಂದಾಗ ಅದರ ಭವಿಷ್ಯದ ಬಗ್ಗೆ ಯಾವುದೇ ನಿರ್ಧಾರವನ್ನು ಅದು ಸ್ವತಃ ತೆಗೆದುಕೊಳ್ಳುವುದಿಲ್ಲ. ಅದರ ಸುರಕ್ಷತೆ, ಆರೋಗ್ಯ ಮತ್ತು ಬೆಳವಣಿಗೆಗೆ ಸಮಾಜವೇ ಜವಾಬ್ದಾರರಾಗಿರುತ್ತದೆ. ಈ ಘಟನೆಯಲ್ಲಿ ಮಗು ಜೀವಂತವಾಗಿ ಪತ್ತೆಯಾದುದು ದೊಡ್ಡ ಅದೃಷ್ಟ. ಕೆಲವೇ ಕ್ಷಣಗಳ ವಿಳಂಬವಾಗಿದ್ದರೂ ಪರಿಣಾಮ ಬೇರೆ ಆಗಿ ಇರುತ್ತಿತ್ತು. ಆದ್ದರಿಂದ ಮಕ್ಕಳ ರಕ್ಷಣಾ ವ್ಯವಸ್ಥೆಗಳ ಮಹತ್ವವನ್ನು ನಾವು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ಆಸ್ಪತ್ರೆಗಳು, ಶಿಶು ಕಲ್ಯಾಣ ಸಮಿತಿಗಳು, ಮಕ್ಕಳ ಹಕ್ಕುಗಳ ವ್ಯವಸ್ಥೆಗಳು ಮತ್ತು ಸಾಮಾಜಿಕ ಸೇವೆ ಸಂಘಟನೆಗಳು ಇಂತಹ ಸಂದರ್ಭಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಅವು ಕೇವಲ ಮಕ್ಕಳನ್ನು ರಕ್ಷಿಸುವುದಲ್ಲ, ಅವರಿಗೆ ಹೊಸ ಭವಿಷ್ಯವನ್ನು ಒದಗಿಸುವ ಕೆಲಸವೂ ಮಾಡುತ್ತವೆ. ಈ ಘಟನೆಯು ಮಾನಸಿಕ ಆರೋಗ್ಯದ ಅಗತ್ಯತೆಯನ್ನು ಮತ್ತೊಮ್ಮೆ ನೆನಪಿಸುತ್ತದೆ. ಭಯ, ಆತಂಕ, ಅಪರಾಧ ಭಾವನೆ ಮತ್ತು ಭವಿಷ್ಯದ ಬಗ್ಗೆ ಉಂಟಾಗುವ ಅನಿಶ್ಚಿತತೆಯ ವ್ಯಕ್ತಿಯನ್ನು ತೀವ್ರ ಒತ್ತಡಕ್ಕೆ ಒಳಪಡಿಸಬಹುದು. ಈ ರೀತಿಯ ಭಾವನೆಗಳು ಸಮಯಕ್ಕೆ ಸರಿಯಾಗಿ ಗುರುತಿಸಿ ಸಹಾಯ ದೊರೆತಿದ್ದರೆ ಅನೇಕ ಸಮಸ್ಯೆಗಳು ತಪ್ಪಿಸಬಹುದು. ಆದರೆ ನಮ್ಮ ಸಮಾಜದಲ್ಲಿ ಇನ್ನೂ ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತನಾಡುವ ಸಂಸ್ಕೃತಿ ಸಾಕಷ್ಟು ಬೆಳೆಯಲಿಲ್ಲ. ಹಲವರು ತಮ್ಮ ಸಮಸ್ಯೆಗಳು ಹಂಚಿಕೊಳ್ಳಲು ನಾಚಿಕೆ ಪಡುತ್ತಾರೆ, ಸಹಾಯ ಕೇಳುವುದನ್ನು ದುರ್ಬಲತೆ ಎಂದು ಭಾವಿಸಿದ್ದಾರೆ. ವಾಸ್ತವದಲ್ಲಿ ಸಹಾಯ ಕೇಳುವುದು ಧೈರ್ಯದ ಸಂಕೇತ. ಸಮಸ್ಯೆಗಳನ್ನು ಒಬ್ಬರೇ ಹೊತ್ತುಕೊಳ್ಳುವುದಕ್ಕಿಂತ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದು ಉತ್ತಮ. ಈ ಅರಿವನ್ನು ಸಮಾಜದ ಎಲ್ಲಾ ಹಂತಗಳಲ್ಲೂ ಬೆಳೆಸಬೇಕಾಗಿದೆ. ಈ ಘಟನೆಯಿಂದ ನಾವು ಕಲಿಯಬೇಕಾದ ದೊಡ್ಡ ಪಾಠವೆಂದರೆ ಯಾವುದೇ ಸಮಸ್ಯೆ ಹಂಚಿಕೊಂಡರೆ ಪರಿಹಾರ ಹುಡುಕಿಕೊಳ್ಳಬಹುದು,
ಆದರೆ ಮರೆಮಾಚಿದರೆ ಅದು ಇನ್ನಷ್ಟು ಸಂಕೀರ್ಣವಾಗುತ್ತದೆ ಎಂಬುದು ಕುಟುಂಬ, ಶಿಕ್ಷಣ ಸಂಸ್ಥೆಗಳು, ಸಮಾಜ ಮತ್ತು ಆಡಳಿತ ವ್ಯವಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಇಂತಹ ಘಟನೆಗಳನ್ನು ತಡೆಯಲು ಸಾಧ್ಯ. ಪ್ರತಿಯೊಂದು ಯುವಕ ಮತ್ತು ಯುವತಿಗೂ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅವಕಾಶ ಇರಬೇಕು. ಪ್ರತಿಯೊಂದು ಕುಟುಂಬದಲ್ಲೂ ವಿಶ್ವಾಸದ ವಾತಾವರಣ ಇರಬೇಕು. ಪ್ರತಿಯೊಂದು ಶಾಲೆಯಲ್ಲೂ ಜೀವನ ಮೌಲ್ಯಗಳ ಶಿಕ್ಷಣ ಇರಬೇಕು. ಪ್ರತಿಯೊಂದು ಸಮಾಜದಲ್ಲೂ ಮಾನವೀಯತೆಯ ಮತ್ತು ಬೆಂಬಲದ ಮನೋಭಾವ ಇರಬೇಕು. ಆಗ ಮಾತ್ರ ಇಂತಹ ಹೃದಯ ವಿದ್ರಾವಕ ಘಟನೆಗಳು ಕಡಿಮೆಯಾಗುತ್ತವೆ. ಹೊಸ ಜೀವಗಳು ಸುರಕ್ಷಿತ, ಗೌರವಯುತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಇಂತಹ ಘಟನೆಗಳು ಮರುಕಳಿಸದಿರಲು ಎಲ್ಲರೂ ದುಆ ಮಾಡಿ. ಇನ್ಶಾ ಅಲ್ಲಾಹ್ ಮತ್ತೆ ಸಿಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.